ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ಈಗ ನಾನು ವೆಬ್ಸೈಟಲ್ಲಿ ಇದ್ದೀನಿ. ಏನೇನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ಅಂತಂದು ಮೊದಲು ಹೋಗ್ಬಿಟ್ಟು UGCET ಟ್ಯಾಬಲ್ಲಿ ಹೋಗಿ ನೋಡ್ತೀನಿ. ಮೊದಲದಾಗಿ ಬಂದುಬಿಟ್ಟು ಈಗಾಗಲೇ ಒಂದು ತಾತ್ಕಾಲಿಕ ಒಂದು ಕಟ್ ಆಫ್ ಅನ್ನೋದು ಬಿಟ್ಟಿದ್ದಾರೆ. ಅಂದರೆ ಈಗಾಗಲೇ ಒಂದು ತಾತ್ಕಾಲಿಕ ಒಂದು ಏನು ರಿಸಲ್ಟ್ ಬಂದಿದೆ ಸೆಕೆಂಡ್ ರೌಂಡ್ದು, ಅದರದ್ದು ಒಂದು ಕಟ್ ಆಫ್ನ ಬಿಟ್ಟಿದ್ದಾರೆ. ಎಲ್ಲನೂ ಕೂಡ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಅದು HK ಬಿಟ್ಟವ್ರೆ. ಮತ್ತು ಎಲ್ಲನೂ ಕೂಡ ಸಪ್ರೇಟ್ ಬಿಟ್ಟರೆ ಈ ಸರ್ತಿ HK ಮತ್ತು RK ಅಂತ ಏನು ಕರಿತೀವಿ ನಾವು ಸಪ್ರೇಟಾಗಿ ಎಲ್ಲ ಕೋರ್ಸ್ ಹೋಗ್ತು. ಇಂಜಿನಿಯರಿಂಗ್ ತೊಗೋರಿ, BSc ಅಂದರೆ HS ತೊಗೋರಿ, ಯೋಗ ನ್ಯಾಚುರೋಪತಿ ತೊಗೋರಿ, ಆ್ಯಂಡ್ ಅಗ್ರಿಕಲ್ಚರ್, ವೆಟರ್ನರಿ, ಮತ್ತು ಓಕೆ BPO, ಮತ್ತು ನೆಕ್ಸ್ಟ್ ಬಂದು ಫಾರ್ಮಡಿ, BSc ನರ್ಸಿಂಗ್, ಮತ್ತು ಆಹಾರ ವಿಜ್ಞಾನ, ಮೀನುಗಾರಿಕೆ, BPT, ಮತ್ತು ಅವು B.Pharma, ಆರ್ಕಿಟೆಕ್ಚರ್ ಎಲ್ಲ KCET ಕೋರ್ಸಸ್ ಕೂಡ ಕಟ್ ಆಫ್ ಅನ್ನೋದು ಬಿಟ್ಟಿದ್ದಾರೆ, ಸಪ್ರೇಟ್ ಬಿಟ್ಟಿದ್ದಾರೆ. ಓಕೆ, ಅದ್ರ ತಕ್ಕ ನಿಮಗೆ UGNET ಟ್ಯಾಬಲ್ ಹೋಗಿ ನೋಡಿದಂದರೆ ನಿಮ್ಗೆ ಒಂದು ಅಲ್ಲಿ ಸಿಗ್ತಕ್ಕಂಥದ್ದು ಏನಪ್ಪ ಅಂತಂದರೆ 2 ಸೂತ್ರ ಹಂಚಿಕೆ ತಲುಪಿದ ಪ್ರಕರಣ ಕುರಿತು ಕೊಟ್ಟವ್ರೆ. ಅದ್ರ ಬಗ್ಗೆ ಸ್ವಲ್ಪ ವೇಟ್ ಅದು ಬಿಟ್ಟರೆ ಕೆಳಗಡೆ ಕಾಣಿಸ್ತಿದೆ ನೋಡಿ. ಇದು 3 ಅಲಾಟೆಡ್ ಲಿಸ್ಟ್ನ ಬಿಟ್ಟಿದ್ದಾರೆ. ಅದನ್ನು ಕೂಡ ಒನ್ ಟೈಮ್ ನೋಡ್ಕೋಬೋದು. ನಿಮ್ಮ ಕ್ಯಾಟಗರಿ ವೈಸ್ ಲಿಸ್ಟ್ ಅನ್ನೋದು ಬಿಟ್ಟಿದ್ದಾರೆ. ಇದು ಒಂದು ಖುಷಿ ವಿಚಾರನೆ. ಓಕೆ, ಅದಾದ ನಂತರ ಇದ್ರ ಮೇನ್ ಗಮನಿಸಬೇಕಾಗ್ತದೆ. ಎರಡನೇದು ಬಂದುಬಿಟ್ಟು ಇಲ್ಲಿ ಕಾಣಿಸ್ತದೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊರಿ. ಎಲ್ಲ ಒಂದು ಸ್ಟೂಡೆಂಟ್ಗೆ ಏನಪ್ಪ ಅಂದರೆ ಈಗಾಗಲೇ ರಿಸಲ್ಟ್ ಅನ್ನೋದು ಬಿಟ್ಟವ್ರೆ. 2ನೇ ಸುತ್ತಿನ ಸೀಟು ಹಂಚಿಕೆ 26, 28, 2000 ಮಧ್ಯಾಹ್ನ 1 ಗಂಟೆವರೆಗೆ ಏನು ಆಪ್ಷನ್ ಎಂಟ್ರಿ ಮಾಡಿದ್ರು ಅಲ್ಲಿ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ತೊಗೊಂಡು ಇವತ್ತು ರಿಸಲ್ಟ್ ಬಿಟ್ಟಿದ್ದಾರೆ. ಆ್ಯಂಡ್ ಇದು ಜಸ್ಟ್ ಓನ್ಲಿ ಒಂದು ತಾತ್ಕಾಲಿಕವಾಗಿದ್ದು, ಯಾವುದಾದ್ರೂ ನಿರ್ದೇಶನ ಏನಾದರೂ ನಿಮ್ಗೆ ಏನಾದರೂ ಕಂಪ್ಲೇಂಟ್ಸ್ ಇತ್ತಂದರೆ ನಾಳೆ ಮಧ್ಯಾಹ್ನವರೆಗೂ ಕೂಡ ಏನು ಮಾಡ್ಬೋದಪ್ಪ ಅಂತಂದರೆ ನಾಳೆ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ನೀವೇನು ಮಾಡ್ಬೋದು, KEದವ್ರಿಗೆ ಮೇಲ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಅದಾದ ತಕ್ಷಣ 3 ಗಂಟೆ ಮೇಲೆ ರಿಸಲ್ಟನ್ನು ಕೂಡ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳಿದ್ರೆ. ಆ್ಯಂಡ್ ಇಲ್ಲಿ ಏನು ಹೇಳ್ತಿದ್ದಾರೆ, ನೀವು MCC ಅಂದರೆ MCC ನವೋದಯದಲ್ಲಿ ಇವರು ಅಖಿಲ ಕರ್ನಾಟಕ ಭಾರತ ನವೋದಯ ಸೀಟ್ಗಳ ಪ್ರವೇಶಕ್ಕೆ ಹೆಚ್ಚಿನ ವೈದ್ಯಕೀಯ ಸೀಟುಗಳು ಸೇರ್ಪಡೆಗೊಳ್ಳುವ ಕಾರಣದಿಂದ MCC 2ನೇ ಸುತ್ತಿನ ಸೀಟು ಹಂಚಿಕೆ ಪ್ರಕ್ರಿಯೆಯು ವೇಳಾಪಟ್ಟಿಯನ್ನು ದಿನಾಂಕ 29/8/2026 ಪ್ರಕಟಿಸಲಾಗುವುದೆಂದು ಸೂಚಿಸಿ ಪ್ರಕಟಿಸಿರುತ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ UGCET ಕೋರ್ಸ್ಗಳಾದ ಎಲ್ಲ ಕೋರ್ಸ್ಗಳು ಏನು ಮಾಡಬೇಕಂತಂದ್ರೆ ಈಗ 2 ಸುತ್ತಿನ ಅಂತಿಮ ಫಲಿತಾಂಶ ಪ್ರಕಟವಾಗುವುದು ಹಾಗೂ ಅಭ್ಯರ್ಥಿಗಳು ವಹಿಸಬೇಕಾದ ಕ್ರಮಗಳ ಕುರಿತು ಮಾರ್ಗಸೂಚಿಗಳು, ನಿಯಮ ಮತ್ತು ಸೂಚನೆಗಳನ್ನು ಫಲಿತಾಂಶದೊಂದಿಗೆ ಪ್ರಕಟಿಸಲಾಗ್ತದೆ. ಅದರಲ್ಲೂ ಕೂಡ ಬಿಡ್ತೀನಿ ಅಂತ ಹೇಳಿದ್ದಾರೆ. ಮೀನ್ಸ್ ಅರ್ಥ ಮಾಡ್ಕೋರಿ, ಇವತ್ತು ಮೇ ಬಿ ನಮಗೆ ಅನ್ಸೋ ಪ್ರಕಾರ ಇವತ್ತು ರಿಸಲ್ಟ್ ಬರಲಿಕ್ಕಿಲ್ಲ. ಸೊ ಇವಾಗ ಏನಪ್ಪ ಆಗ್ತದೆ ಅಂತಂದರೆ ಈಗ ನಾಳೆನೇ ಮೇ ಬಿ ನಿಮ್ಮದು ರಿಸಲ್ಟ್ ಬರೋದು ಸ್ವಲ್ಪ ಕಡಿಮೆ ಅನಿಸ್ತದೆ. ನಾಳೆನೇ ರಿಸಲ್ಟ್ ಬಿಡ್ಬೋದು, ಬಟ್ ಆದರೂ ಬಿಡಲಿಕ್ಕಿಲ್ಲ. ಯಾಕೆ ಬಿಡಲ್ಲ? MCCದವ್ರದ್ದು ಇನ್ನೂ ಕೂಡ ಫೈನಲ್ ರಿಸಲ್ಟ್ ಸ್ವಲ್ಪ ಡಿಲೇ ಆಗುತ್ತೆ, ಪಕ್ಕಾ ಡಿಲೇ ಆಗುತ್ತೆ. ನಾಳೆ ನಿಮ್ಮದು ರಿಸಲ್ಟ್ ಆಲ್ಮೋಸ್ಟು ಬರಲ್ಲ ಅಂತ ಅನ್ಕೊಂಬಿಡಿ. ಓಕೆ, ಯಾಕೆಂದರೆ ಅವ್ರು ಎಲ್ಲನೂ ಕೂಡ MCC ಕಡೆಯಿಂದ ಎಲ್ಲನೂ ಕೂಡ ಬರಬೇಕು. ಬಂತಂದರೆ ಇನ್ ಕೇಸ್ ತಪ್ಪಿ ಏನಾದರೂ KEದವ್ರು ಮತ್ತೆ ಬೇರೆ ಪ್ಲ್ಯಾನ್ ಏನಾದರೂ ಮಾಡ್ಕೊಂಡ್ಬಿಟ್ರೆ ನಾನು ನಿಮಗೆ ತಿಳಿಸ್ತೀನಿ. ಸದ್ಯಕ್ಕೆ ಕಟ್ ಆಫ್ನೇ ಬಿಟ್ಟಿದ್ದಾರೆ. ಕಟ್ ಆಫ್ನ ನೋಡ್ಕೊರಿ. ಇದ್ರ ತಕ್ಕನಂಗೆ ನಾಳೆ ನಿಮಗೆ ಡೀಟೇಲ್ಸ್ ಆಗಿ ಇದ್ರ ಬಗ್ಗೆ ಕೂತ್ಬಿಟ್ಟು ನಿಮಗೆ ಬೇಕಾದರೆ ಲೈವ್ ಕೂಡ ಬರ್ತೀನಿ, ಮಾತಾಡೋಣ ಅಂತ. ಎಲ್ಲನೂ ಕೂಡ 1 ಅವರ್ ಕೂತ್ಬಿಟ್ಟು ಮಾತಾಡೋಣ. ಓಕೆ ಸರಿ, ನಾಳೆ ನಿಮಗೆ ಡೀಟೇಲ್ಸ್ ಆಗಿ ಅನಾಲಿಸಿಸ್ ಎಲ್ಲನೂ ಕೂಡ ಓಕೆ ಸದ್ಯಕ್ಕೆ ಏನೇನೆಲ್ಲ ನಡೀತಿದೆ, ನೀವೇನೆಲ್ಲ ಮಾಡಬೇಕು ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ನಿಮಗೆ ನಾಳೆ ಹೇಳ್ತೀನಿ. ಕಟ್ ಆಫ್ನ ಬೇಕಾದರೆ ಅನಾಲಿಸಿಸ್ ಮಾಡ್ಕೋಬೋದು. ಎಲ್ಲ ಒಂದು KCET ಸ್ಟೂಡೆಂಟ್ ಕೂಡ ಹೋಗಿ ನೋಡ್ಕೊರಿ. ನಿಮ್ಗೆ ಎಲ್ಲ ಕೋರ್ಸಸ್ ಕೂಡ ಏನು ಮಾಡಿದರೆ ಕಟ್ ಆಫ್ ಲಿಸ್ಟ್ನ ಬಿಟ್ಟವ್ರೆ. ಇಲ್ಲಿ ಕಾಣಿಸ್ತಿದೆ, ಬೇಕಾದರೆ ರೆಡ್ ಆಗಿ ಕಾಣಿಸ್ತಿದೆ ನೋಡಿ. ಎಲ್ಲ ಒಂದು ಕೋರ್ಸಸ್ ಕೂಡ ಬಿಟ್ಟವ್ರೆ. ಸೊ ಹಂಗಾಗಿ ಏನು ಮಾಡ್ಕೊರಿ, ಆರಾಮ್ಸೆ ಹೋಗ್ಬಿಟ್ಟು ನಿಮ್ಮ ಒಂದು ಕಟ್ ಆಫ್ ಲಿಸ್ಟ್ನ ಹೋಗ್ಬಿಟ್ಟು ಇನ್ಕ್ರೀಸ್ ಆಗಿದೆ. ಓಕೆ, ವರಿ ಮಾಡ್ಕೊಬೇಡ್ರಿ. ಎಲ್ಲ ಒಂದು ಕೋರ್ಸಸ್ಗಳದ್ದು ಕೂಡ ಇನ್ಕ್ರೀಸ್ ಆಗಿದ್ದಾವೆ. ಆಗಲೇಬೇಕು, ಯಾಕಂದರೆ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಬರ್ತಿದ್ದಾರೆ ಅಂದರೆ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗಿರ್ತದೆ. ಓಕೆ, ಸೊ ಒನ್ ಟೈಮ್ ನೋಡ್ಕೊರಿ. ಕಟ್ ಆಫ್ ಬಗ್ಗೆ ಕೂಡ ಅನಾಲಿಸಿಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.